ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ಸಮತೋಲನ ಮತ್ತು ಉತ್ತಮ ಆಡಳಿತ, ಅರಣ್ಯ ಸಂರಕ್ಷಣೆ, ಉತ್ತಮ ಪರಿಸರಕ್ಕೆ ಹಾಗೂ ಅವುಗಳ ಬಲವರ್ಧನೆ ದೃಷ್ಟಿಯಿಂದ ಈಶ್ವರ್ ಖಂಡ್ರೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಹುದ್ದೆಗೆ ಅವಕಾಶ ನೀಡುವಂತೆ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. 4 ದಶಕಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಾಗೂ ಜನಪರ ನಾಯಕರಾಗಿ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಅಭಿವೃದ್ಧಿಗೆ ಹಾಗೂ ಹಿಂದುಳಿದ ಸಮುದಾಯದ ಅಭಿವೃದ್ಧಿಗಾಗಿ ಸರ್ವರಿಗೂ ಸಮಬಾಳು ಸಮಪಾಲು ಎಂಬಂತೆ ಸೇವೆ ಸಲ್ಲಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮುದಾಯಕ್ಕೆ ವಿಶೇಷ ಶ್ರಮ ವಹಿಸಿದ್ದು ಸೇವೆ ಸಲ್ಲಿಸಿರುತ್ತಾರೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಬಲಪಡಿಸುವಲ್ಲಿ ನಿರಂತರವಾಗಿ ಮಹತ್ವ ಪಾತ್ರ ವಹಿಸಿದ್ದಾರೆ. ಅನೇಕ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಸಚಿವರಾಗಿ ಎಸ್ಎಸ್ಪಿ ಆಡಳಿತ ಅನುಭವ ಹೊಂದಿದ್ದಾರೆ. ರೈತರ, ಕಾರ್ಮಿಕರು, ಯುವಕರು, ಮಹಿಳೆಯರು ಹಾಗೂ ಹಿಂದುಳಿದ ವರ್ಗಗಳ ಪರವಾಗಿ ಸದಾ ಧ್ವನಿಯಾಗಿದ್ದಾರೆ. ಇನ್ನು ಹಲವಾರು ಅಭಿವೃದ್ಧಿಗಳಿಗಾಗಿ ಮಾಡಿದ್ದು ಇನ್ನು ಮುಂದಿನ ಅಭಿವೃದ್ಧಿಗಾಗಿ ಈಶ್ವರ್ ಖಂಡ್ರೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಅಥವಾ ಉಪಮುಖ್ಯಮಂತ್ರಿಯ ಹುದ್ದೆಯ ಅವಕಾಶ ನೀಡುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸರ್ವ ಸಮಾಜದವರನ್ನು ಒಂದುಗೂಡಿಸುವುದು ಅಷ್ಟೇ ಅಲ್ಲದೆ ಈ ಒಂದು ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಅವರ ಕರಸಂಜಾತರಾದಂಥ, ಅವರ ಸುಪುತ್ರನಾದಂಥ ಈಶ್ವರ್ ಖಂಡ್ರೆ ಅವರು ಇವತ್ತು ಅಖಿಲ ಭಾರತದ ವೀರಶೈವದ ರಾಷ್ಟ್ರ ಅಧ್ಯಕ್ಷರಾಗಿ ಎಲ್ಲ ಸಮಾಜದ ಬರೀ ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ, ಎಲ್ಲ ಸಮಾಜದವ್ರನ್ನು ತೆಗೆದುಕೊಂಡು ಹೋಗಿ ಎಲ್ಲ ಸಮಾಜದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಒಬ್ಬ ಮೇಧಾವಿ ಮೇರು ಪರ್ವತದ ರಾಜಕಾರಣಿ ಅಂದರೆ ಈಶ್ವರ್ ಖಂಡ್ರೆ ಅವರು ಅಂತ ಹೇಳಬೇಕಾಗ್ತದೆ. ಅಂಥವರನ್ನು ಇವತ್ತಿನ ದಿವಸ ಉಪಮುಖ್ಯಮಂತ್ರಿ ಆಗಲಿ ಅಥವಾ KPCC ಅಧ್ಯಕ್ಷರಾಗಲಿ ಯಾವುದಾದ್ರೂ ಒಂದು ಕೊಟ್ಟು ಜವಾಬ್ದಾರಿಯನ್ನು ಹೊರಿಸಿದಾದ್ರೆ ಎಲ್ಲ ಸಮಾಜದ ಜನತೆಯನ್ನು ತೆಗೆದುಕೊಂಡು ಹೋಗುವುದಾಗಲಿ, ಈ ಒಂದು ಕರ್ನಾಟಕದ ಅಭಿವೃದ್ಧಿ ಮಾಡುವುದಾಗಲಿ, ಎಲ್ಲರ ಮನಸ್ಸು ಗೆದಿಯುವುದಾಗಲಿ, ಅನೇಕ ಪ್ರಜೆಗಳ ಮತ್ತು ಅಖಿಲ ಭಾರತ ವೀರಶೈವದ ಅಷ್ಟೇ ಅಲ್ಲ ಎಲ್ಲ ಸಮಾಜದವರ ಮನಸ್ಸು ಕೂಡ ಇದೆ. ಇಂಥ ಸಮಾಜದ ಪ್ರಜೆಗಳ ಒಂದು ಮನಸ್ಸಿನ ಒಂದು ವ್ಯವಸ್ಥೆಗಾಗಿ ಅವರ ಆಶಾ ಕಿರಣವನ್ನು ಈಡೇರಿಸುವುದಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಈಶ್ವರ್ ಖಂಡ್ರೆ ಅವರು ಇವತ್ತು ಅರಣ್ಯ ಇಲಾಖೆಯ ಅಭಿವೃದ್ಧಿ ಮಾಡುವುದು ಅಷ್ಟೇ ಅಲ್ಲ, ಅನೇಕ ಅಧಿಕಾರದೊಳಗೂ ಕೂಡ ಅನೇಕ ಸಲ ಶಾಸಕರಾಗಿ ಈ ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ಒಂದು ವಿಚಾರ. ಇಂಥದ್ರೊಳಗೆ ಇರ್ತಕ್ಕಂಥ ನಮ್ಮ ಕೇಂದ್ರದ ಸೋನಿಯಾ ಗಾಂಧಿಯವರಾಗಲಿ ಅಧ್ಯಕ್ಷರು ಹಾಗೂ ರಾಹುಲ್ ಗಾಂಧಿ ನಾಯಕರು ಹಾಗೂ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಹಿರಿಯ ರಾಜಕೀಯ ಧುರೀಣರು ಇವರೆಲ್ಲರೂ ಕೂಡಿ ಈಶ್ವರ ಖಂಡ್ರೆ ಅವರಿಗೆ 2 ಪದವಿಗಳಿಗೆ ಯಾವುದಾದ್ರೂ ಒಂದು ಪದವಿ ಕೊಟ್ಟಿದ್ದಾದ್ರೆ ಎಲ್ಲ ಪ್ರಜೆಗಳ ಮನಸ್ಸು ಗೆದಿಯೋದು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದೊಳಗೆ ಎಲ್ಲ ಜಿಲ್ಲೆಗಳಿಗೆ ಗುರುತಿಸಿಕೊಂಡಂಥ ಒಬ್ಬ ಈಶ್ವರ್ ಖಂಡ್ರೆ ಅವರನ್ನು ಇವತ್ತು ಒಂದು ಪದವಿ ಕೊಟ್ಟಿದ್ದಾದ್ರೆ ಇವತ್ತು ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾದ್ರೂ ಕೂಡ ಈ ರಾಜಕೀಯ ಧುರೀಣರಲ್ಲಿ ಮಹಾಧುರೀಣನೆಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥವರೊಂದು ಇವತ್ತು ಪತ್ರಿಕಾ ವರದಿ ನೆಪಕ್ಕಾಗಿ ಅಲ್ಲ, ಇವರನ್ನು ಮಾಡಿದಾದರೂ ಎಲ್ಲರಿಗೂ ಶಾಂತಿ ಸಿಗೋದು ಅಷ್ಟೇ ಅಲ್ಲದೆ ಅಭಿವೃದ್ಧಿ ಕೂಡ ಆಗ್ತದೆ. ಒಂದು ವೇಳೆ ಈ ಒಂದು ವ್ಯವಸ್ಥೆಕ್ಕಾಗಿ ಹಿಂದಕ್ಕೆ ಸರಿದಿದ್ದಾದ್ರೆ ಅನೇಕರ ಮನಸ್ಸುಗಳು ಸೋತು ನಮ್ಮ ಮೇರು ಪರ್ವತದ ಇರ್ತಕ್ಕಂಥ ಈಶ್ವರ ಖಂಡ್ರೆ ಅವರನ್ನು ಇವತ್ತು ಇರ್ತಕ್ಕಂಥ ನಿಮ್ಮ ಸರ್ಕಾರದೊಳಗೆ ನಿಮ್ಮ ದೊಡ್ಡ ವ್ಯಕ್ತಿಯನ್ನೇ ನೀವು ಹಿಂದೆ ಉಳಿಸ್ದಂಗೆ ಆಗ್ತದೆ, ಸಮಾಜ ಕಟ್ಟುವಲ್ಲಿ ವಿಫಲರಾಗ್ತೀರಿ ಅನ್ನುವ ಮಾತನ್ನು ಕೂಡ ನಮ್ಮ ಸರ್ಕಾರಕ್ಕೆ ಹೇಳಬೇಕಾಗ್ತದೆ. ಅಂಥ ರೀತಿಯೊಳಗೆ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಮ್ಮ ಚನ್ನಪ್ಪ ಡಿಗ್ಗಾವಿಯರಾಗಲಿ, ಭೀಮಾಶಂಕರ ಮೀಟ್ಕರಾಗಲಿ, ರುದ್ರಮುನಿ ಮಡಪತ್ತಿಯವರಾಗಲಿ, ಆನಂದ ಲೆಂಗ್ಟಿಯವರಾಗಲಿ, ಬಾಗಣ್ಣ ಸ್ವಾದಿಯವರಾಗಲಿ, ನಮ್ಮ ತಾಯಿಯರಾದಂಥ ಜ್ಯೋತಿ ಮುರುಗಳವರಾಗಲಿ, ಇವರು ಪತ್ರಿಕಾ ವರದಿಗೆ ನೆಪ ಆದ್ರೂ ಕೂಡ ಈ ಕಲ್ಯಾಣ ಕರ್ನಾಟಕದ ಸರ್ವ ಸಮಾಜದ ಹಿತಚಿಂತಕರು ಮತ್ತು ಈ ಸಮಾಜ ಇರ್ತಕ್ಕಂಥ ಈಶ್ವರ ಖಂಡ್ರೆ ಮೇಲೆ ಅಭಿಮಾನಿಗಳು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೊಂಡು ಎಲ್ಲರ ಪರವಾಗಿ ಈ ಪತ್ರಿಕಾ ವರದಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಕಳಕಳಿಯಿಂದ ಈ ಮಾತು ಹಿಂದಕ್ಕೆ ಸರಿಲಾರದೆ ಸತ್ಯ ಸಂಗತಿಯೊಳಗೆ ಅವರನ್ನು ಪದವಿಯನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಮೇರು ಪರ್ವತದ ಇರ್ತಕ್ಕಂಥ ಒಂದು ವ್ಯಕ್ತಿತ್ವದ ಅಷ್ಟೇ ಅಲ್ಲದೆ ಅಭಿವೃದ್ಧಿಗೆ ಕಾರಣೀಭೂತ ಈ ಸರ್ಕಾರ ಆಗ್ತದೆ. ಮುಂದಿನ ದಿನಮಾನಗಳೊಳಗೂ ಕೂಡ ಎಲ್ಲ ಪ್ರಜೆಗಳ ಮನಸ್ಸು ನೀವು ಸರ್ಕಾರ ಗೆದ್ದಂಗೆ ಆಗ್ತದೆ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮಾನ್ಯ ಅರಣ್ಯ ಸಚಿವರಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ಜಿ ಅವರಿಗೆ DCM ಸ್ಥಾನ
ಕೊಡಬೇಕು ಅಂಥೇಳಿ ಇವತ್ತು ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ತೆ ಅವರು ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಭೀಮಾಶಂಕರ್ ಮಿಟೇಕರ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಖಜಾಂಚಿಗಳಾಗಿರ್ತಕ್ಕಂತಹ ಚನ್ನಪ್ಪ ದಿಗ್ಗವಿಯವರಿದ್ದಾರೆ. ಹಾಗೂ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರ್ತಕ್ಕಂತಹ ಆನಂದ್ ಲೆಂಗ್ಟಿ ಅವರಿದ್ದಾರೆ ಮತ್ತು ಭಾಗಣ್ಣ ಸಾಧುಯವರಿದ್ದಾರೆ. ಅದೇ ರೀತಿಯಾಗಿ ನಿಕಟಪೂರ್ವ ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ರುದ್ರಮುನಿ ಮಡಪತಿಯವರಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಹಾಗೂ ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ ರಾಹುಲ್ ಗಾಂಧಿ ಅವರಿಗೂ ಎಲ್ಲರಿಗೂ ಕೂಡ ನಮ್ಮ ಕಳಕಳಿಯ ವಿನಂತಿ ಏನಿದೆ ಅಂದರೆ, ನಮ್ಮ ಸಮಾಜದ ಒಂದು ಉತ್ಸಾಹಿ ಮತ್ತು ಮುತ್ಸದಿ ನಾಯಕರಾಗಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಒಳ್ಳೆಯ ನಮ್ಮ ಸಮಾಜದ ನಾಯಕರು, ಆ ಒಬ್ಬ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ DCM ಸ್ಥಾನ ಕೊಡಬೇಕಂತ ಹೇಳಿ ನಮ್ಮೆಲ್ಲರ ಕಳಕಳಿಯ ವಿನಂತಿ ಇದೆ. ಮುತ್ತೇರ್ ಮಾತು.